ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಮೈಸೂರಿಂದ ಬರುವಂತಹ ರಸ್ತೆ. ಸುಮಾರು ಒಂದು 30 ಕಿಲೋಮೀಟ್ರು ಮೈಸೂರಿಂದ ಈ ಒಂದು ಸ್ಪಾಟಿಗೆ ಡಿಸ್ಟೆನ್ಸ್. ಈ ರಸ್ತೆ ಬಂದು ಏನು ನಂಜನಗೂಡು ಮತ್ತು ಹುಲ್ಲಳ್ಳಿ ಮೇನ್ ರಸ್ತೆ ಇದೆಯಲ್ಲ, ಅಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಈ ಗೇಟ್ ಇದೆಯಲ್ಲ, ಇದೇ ಎಂಟ್ರೆನ್ಸ್. ಇದು ಈ ಏನು 7 ಎಕರೆ 8 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಇದೆಯಲ್ಲ, ಈ ಕಲ್ಲಿಂದ ಈ ಗೇಟ್ ಇದೆಯಲ್ಲ, ಇದು ಎಂಟ್ರೆನ್ಸ್. ಇಷ್ಟು ಸೊ ಒಂದು 30 ಅಡಿ ಎಂಟ್ರೆನ್ಸ್ ಇದೆ. ಮನೆ ಹಿಂಭಾಗ ಈ ಕಲ್ಲು ತನಕ ಒಂದು 30 ಅಡಿ ಎಂಟ್ರೆನ್ಸ್. ಇದು ಸಪ್ರೇಟು 20 ಗುಂಟೆ RTC ಇದೆ. ಇದು ಅಲ್ಲಿ ಕಾರ್ ನಿಂತಿದೆಯಲ್ಲ, ಅಲ್ಲಿಂದ ಎಂಟ್ರೆನ್ಸ್. ಇದು ಈ ಫೆನ್ಸಿಂಗಿಂದ ಈ ಗೋಡೆ ಹಿಂಭಾಗ ತನಕ ಎಂಟ್ರೆನ್ಸ್. ಇದು ಹಂಗೆ ಈ ಗೋಡೆ ಎಲ್ಲ ಸೇರಿಕೊಂಡು ಆ ಇಟ್ಟಿಗೆ ಗೂಡು ಬರೋಲ್ಲ, ಏನು ಕಲ್ಟಿವೇಷನ್ ಆಗಿದೆಯಲ್ಲ, ಈ ಒಂದು ಸ್ಕ್ವೇರಾಗಿ ಈ ಲ್ಯಾಂಡ್ ಇದೆ ನೋಡಿ, ಇದಿಷ್ಟು ಕೂಡ ಎಂಟ್ರೆನ್ಸ್. ಇದು ಈ ಏನು ಕಲ್ಲು ನೆಟ್ಟಿದ್ದಾರಲ್ಲ, ಫೆನ್ಸಿಂಗು ಪಕ್ಕದ ಲ್ಯಾಂಡಲ್ಲಿ ನೆಟ್ಟಿರೋದು, ಅಲ್ಲಿಂದ ನೋಡಿ 1 2 3 ಏನು ತೆಂಗಿನ ಸಾಲಿದೆಯಲ್ಲ, ಇದಿಷ್ಟು ಕೂಡ ಎಂಟ್ರೆನ್ಸ್. ಇದು ಆ ಟ್ಯಾಂಕಿಂದ ಇಲ್ಲಿ ತನಕ ಅಷ್ಟೇ. ಕಾರಿಂದ ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಜಸ್ಟ್ ಒಂದು 20-30 ಹೆಜ್ಜೆ ಅಷ್ಟೇ. ಎಂಟ್ರೆನ್ಸ್ 30 ಅಡಿ. ಮಿಕ್ಕಿದೆಲ್ಲ ಈ ಜಾಗ. ಇದು ಕೂಡ ಎಂಟ್ರೆನ್ಸ್ ಸ್ಕ್ವೇರ್ ಆಗಿದೆ. ಇದೊಂದು ಪಾರ್ಟ್. ಇಲ್ಲೇನು ಎಂಟ್ರೆನ್ಸಲ್ಲಿ ಕಲ್ಟಿವೇಷನ್ ಮಾಡಿದಾರಲ್ಲ, ಗೇಟಿಂದ ಇಲ್ಲಿ ತನಕ, ಇದು ಒಂದು ಪಾರ್ಟ್. ಇದು ಇಲ್ಲಿ ಸುಮಾರು ಒಂದು 20 ತೆಂಗಿನ ಮರ ಬರುತ್ತೆ ಎಂಟ್ರೆನ್ಸಲ್ಲೇ. ಇದು ಒಂದು ಪಾರ್ಟ್. ಇದರಲ್ಲಿ ಒಂದು ಹಲಸಿನ ಮರನೂ ಕೂಡ ಬರುತ್ತೆ ನೋಡಿ. ಇದು ಸೆಕೆಂಡ್ ಪಾರ್ಟ್. ಈ ಟೀಕ್ಸ್ ಏನಿದೆಯಲ್ಲ, ಇದು ಈ ಸರ್ವೆ ನಂಬರ್ಗೆ ಬರೋಲ್ಲ. ಏನು ಬನಾನ ಹಾಕಿದಾರಲ್ಲ, ಇದು ಬರುತ್ತೆ ನೋಡಿ. ಅಗೇನು ಈ ಫೆನ್ಸಿಂಗಿಂದ ಶುರು ಆಗುತ್ತೆ, ಈಗ ಸ್ಟ್ರೈಟ್ ಹೋಗುತ್ತೆ. ಇದು ಎಲ್ಲ ಫಲ ಕೊಡುವಂತಹ ಮರಗಳೇ, ಎಲ್ಲ ಚೆನ್ನಾಗಿದೆ, ಎಲ್ಲ ಫಲ ಚೆನ್ನಾಗಿದೆ. ಸಾಯಿಲ್ ಅಂತೂ ಅದ್ಭುತವಾಗಿದೆ, ಅಂದರೆ ಪ್ಯೂರ್ ರೆಡ್ ಸಾಯಿಲ್. ಇದು ಒಟ್ಟು 120 ತೆಂಗಿನ ಮರ ಬರುತ್ತೆ, 120 ಕೋಕೋನಟ್ ಟ್ರೀಸ್. ಆಲ್ರೆಡಿ ಬೋರ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬೇರೆ ಸರ್ವೆ ನಂಬರ್. ಇದು ಬೇರೆದು. ಇದು ಮಾರಾಟಕ್ಕೆ ಇರುವಂಥದ್ದು. ಇದು ಈ ಕಡೆ. ಸೊ ಎಂಟ್ರೆನ್ಸಿಂದನೂ ಕೂಡ ತೆಂಗೆಲ್ಲ ಇದೆ. ಏನು ಕಬ್ಬು ಹಾಕಿದಾರಲ್ಲ, ಇಲ್ಲಿ ಇದಿಲ್ಲ, ಏನು ತೆಂಗಿಲ್ಲ, ಟೀಕ್ಸ್ ಎಲ್ಲ ಇದೆ ಸ್ವಲ್ಪ. ಸೊ ಇದು ಒಂದು ಪಾರ್ಟು, ಇದು ಒಂದು ಪಾರ್ಟು, ಮತ್ತು ಎಂಟ್ರೆನ್ಸ್ ಒಂದು ಪಾರ್ಟು. ಸೊ ಟೋಟಲ್ ಇದು 3 ಪಾರ್ಟ್ ಇದೆ. ಈ ಸ್ಯಾಂಡಲ್ವುಡ್ ಕೂಡ ಹಾಕಿದ್ದಾರೆ ನೋಡಿ, ಈ ರೀತಿ ಗಿಡ. ಇದೊಂದು 25 ಇದೆ. ಇದೆಲ್ಲ ಸ್ಯಾಂಡಲ್ವುಡ್. ಇದು ಎರಡು ಬೋರ್ವೆಲ್ ಇದೆ, ಎರಡು ಕೂಡ ರನ್ನಿಂಗಲ್ಲಿದೆ. ನೀರಂತೂ ಸಫಿಸಿಯೆಂಟ್ ವಾಟ್ರ್. ಇದು
ಆ್ಯಕ್ಚುಲಿ ಇದು ಈ ಲ್ಯಾಂಡ್ ಬಂದು ಫ್ಯೂಚರ್ ಲೇಔಟೇ ಆಗೋದು. ಏಕೆಂದರೆ ನಿಯರ್ ಬೈ ಚೌಲ್ಟ್ರಿ ಇದೆ, ಪೆಟ್ರೋಲ್ ಬಂಕ್ಸ್ ಇದೆ, NHಗೆ ಜಸ್ಟ್ 1 ಕಿಲೋಮೀಟ್ರಲ್ಲಿದೆ. ಇದು ಏನು ನಂಜನಗೂಡು ಮಾನಂದವಾಡಿ ರಸ್ತೆ ಇದೆಯಲ್ಲ, ಆ NHಗೆ ಜಸ್ಟ್ ಬರೀ 1 ಕಿಲೋಮೀಟ್ರ್ ಇದು. ಸೊ ನಿಯರ್ ಬೈ ಚೌಲ್ಟ್ರಿ, ಪೆಟ್ರೋಲ್ ಬಂಕು, ಮತ್ತು ಫಿಲಮ್ ಥಿಯೇಟ್ರು ಎಲ್ಲ ಇದೆ. ಸೊ ಹಾಗಾಗಿ ಇದೆಲ್ಲ ಇನ್ ಫ್ಯೂಚರ್ 1 ವರ್ಷ 2 ವರ್ಷ ಕಳೆದ್ರೆ ಇದೆಲ್ಲ ಲೇಔಟ್ಸೇ. ಆಲ್ರೆಡಿ ಈ ಲ್ಯಾಂಡ್ ಪಕ್ಕದಲ್ಲಿ ಅಂದರೆ ನಿಯರ್ ಬೈ ಲೇಔಟ್ಸ್ ಎಲ್ಲ ಆಗಿದೆ. ಸೊ ಹಾಗಾಗಿ ಇದೆಲ್ಲ ಲೇಔಟ್ ಲೆಕ್ಕದಲ್ಲೇ ಇರೋವಂಥದ್ದು. ಬಟ್ ಪ್ರೆಸೆಂಟ್ ಇದು ಫಾರ್ಮ್ ಲ್ಯಾಂಡು. ಡಾಕ್ಯುಮೆಂಟ್ಸ್ ಕೂಡ ಜೆನ್ಯೂನ್ ಆಗಿದೆ. ಸೊ 1 ಸರ್ವೆ ನಂಬರು 2 ಎಕರೆ ಇದೆಯಲ್ಲ, ಅದು ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಇನ್ನು ರಿಮೈನಿಂಗ್ ಎಲ್ಲ ಆನ್ಸಿಸ್ಟರ್ ಪ್ರಾಪರ್ಟಿ. ಸೊ ಇದು ಫಸ್ಟ್ ಅಗ್ರಿಮೆಂಟ್ ಮಾಡಬೇಕಾಗುತ್ತೆ. ಅಗ್ರಿಮೆಂಟ್ ಆದಮೇಲೆ ಸ್ಕೆಚ್ ಮಾಡಬೇಕಿದ್ದು. ಸ್ಕೆಚ್ಚು ಆದಮೇಲೆ ರಿಜಿಸ್ಟ್ರೇಷನು. ಸೊ ಅಲ್ಲಿ ತನಕ ನಿಮಗೆ ಒಂದು 3-4 ತಿಂಗಳುಗಳ ಕಾಲ ಟೈಮ್ ಸಿಗುತ್ತೆ. ಅಲ್ಲಿ ತನಕ ನಿಮಗೆ ಇದು ಫ್ಯಾಮಿಲಿ ಟ್ರೀ ಮುಖಾಂತರ ನಿಮಗೆ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿ ಕೊಡ್ತಾರೆ. ಸೊ ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ, ಮತ್ತೊಮ್ಮೆ ಅದ್ಬಸ್ತ್ ಮಾಡಿ, ಆಮೇಲೆ ಕಲ್ಲೆಲ್ಲ ಹಾಕಿ ಅಲ್ಲಿ ತನಕ ಸ್ಕೆಚ್ಚೆಲ್ಲ ಆದ ನಂತರ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು. ಇದು ಮೈಸೂರಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು, ಜಸ್ಟ್ 1 ಕಿಲೋಮೀಟ್ರ್ ಫ್ರಮ್ NH. ಎಲ್ಲ ಕಡೆ ಡ್ರಿಪ್ ಮಾಡಿದ್ದಾರೆ, ಪೈಪ್ ಲೈನ್ ಮಾಡಿದ್ದಾರೆ, 2 ಬೋರು ಕೂಡ ರನ್ನಿಂಗಲ್ಲಿದೆ, ಸಾಕಷ್ಟು ನೀರಿದೆ. ಈ ವಾತಾವರಣವೇ ಒಂಥರ ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಮಾತ್ರ ಈಸ್ಟ್ ಫೇಸಿಂಗಲ್ಲಿದೆ. ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು, ಥರ್ಡ್ ಪಾರ್ಟು. ಫಸ್ಟ್ ಪಾರ್ಟು ಈಸ್ಟೇ, ಸೆಕೆಂಡ್ ಪಾರ್ಟು ಕೂಡ ಈಸ್ಟ್ಗೆ ಇದೆ, ಥರ್ಡ್ ಪಾರ್ಟು ನಾರ್ತ್ಗಿದೆ. ಸೊ ಹೀಗೆ 3 ಪಾರ್ಟು ಕೂಡ ಫೇಸಿಂಗ್ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಕೂಡ ಜೆನ್ಯೂನ್ ಆಗಿದೆ, ಜೊತೆಗೆ ಜೆನ್ಯೂನ್ ಸೆಲ್ಲರ್ ಇವರು. ಹಿಂಗೆ ಸ್ಟ್ರೈಟ್ ಹೋಗಿ ಇದು ಫಸ್ಟ್ ಪಾರ್ಟ್. ಇದು ಫಸ್ಟ್ ಪಾರ್ಟ್ ಹಿಂಗೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಇಟ್ಟಿಗೆ ಬ್ರಿಕ್ಸ್ ಇಂಡಸ್ಟ್ರಿ ಇದೆಯಲ್ಲ, ಹಂಗೆ ಸ್ಟ್ರೈಟ್ ಹೋಗಿ ಮನೆ ಹತ್ರ ಹೋದರೆ, ಅಲ್ಲಿ ರೈಟ್ಗೆ ಹೋದರೆ ಅಲ್ಲಿ ಕಾರ್ ನಿಂತಿದೆಯಲ್ಲ ಅಲ್ಲಿಗೆ ಹೋಗುತ್ತೆ ಆ ರೋಡ್ಗೆ. ಸೊ ಇದು ಇಲ್ಲಿರುವಂತಹ ವಾಸ್ತವಾಂಶ. ಇಲ್ಲಿ 3 ಪಾರ್ಟ್ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.